ಸ್ನೇಹಿತರೆ ನಮಸ್ಕಾರ. ರಾಜ್ಯದ ರೈತರಿಗಷ್ಟೇ ಅಲ್ಲದೆ ಇಡೀ ದೇಶದಾದಂತಹ 9,50,00,000 ಫಲಾನುಭವಿಗಳಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್. ಮತ್ತೆ 2,000 ನಿಮ್ಮ ಖಾತೆಗಳಿಗೆ ಜಮಾ. ಹೌದು, ಬಿಗ್ ಅಪ್ಡೇಟ್ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತಹ ಮಾಹಿತಿ. ಸೊ ಹಾಗಾದ್ರೆ ಈ PM ಕಿಸಾನ್ 23ನೇ ಕಂತಿನ ಹಣ 2,000 ಆದ್ರೂ ಬಿಡುಗಡೆ ದಿನಾಂಕ ಮುಹೂರ್ತ ಫಿಕ್ಸ್ ಆಗಿದೆ. ಸೊ ಈ ದಿನ ನಿಮ್ಮ ಅಕೌಂಟ್ಗಳಿಗೆ 2,000 ಬರಲಿದೆ ಸ್ನೇಹಿತರೆ. ಅದು 4,000ಕ್ಕೆ ಏರಿಕೆ ಆಗುವಂತಹ ಸಾಧ್ಯತೆ ಇದೆಯಾ ಅಥವಾ 4,000 ಏರಿಕೆ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ನಿಮ್ಮಲ್ಲಿ ಇದ್ರೆ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಪಕ್ಕಾ ಕ್ಲಿಯರಿಟಿ ಸಿಗತ್ತೆ. 4,000 ಜಮಾ ಆಗತ್ತಾ ಈ ಬಾರಿ ಆದ್ರೂ? ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದ್ರೆ ಹಣ ಬೇಕು ಅಂದ್ರೆ ಈ ಕೆಲಸ ಮಾಡೋದು ಅತಿ ಅವಶ್ಯಕ. ಇದು ಕಡ್ಡಾಯವಾಗಿ ಮಾಡಲೇಬೇಕು. ಖುದ್ದಾಗಿ ಕೇಂದ್ರ ಸರ್ಕಾರವೇ ಕೊಟ್ಟಿರ್ತಕ್ಕಂತಹ ಅಪ್ಡೇಟ್. ಕೃಷಿ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿ. ಸೊ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡೋದಲ್ಲದೆ ಅರ್ಥ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೂ ಸಹಿತ ನಡೆಯುತ್ತೆ, ಆದ್ರೆ ವಿಷಯವನ್ನ ತಿಳ್ಕೊಳ್ಳಿ, ಕಾರ್ಯರೂಪಕ್ಕೆ ಇಳಿಸಿಕೊಳ್ಳಿ, ದುಡ್ಡನ್ನ ಪಡೆದುಕೊಳ್ಳಿ. ನಿಮಗೆ ಇಂಟ್ರೆಸ್ಟ್ ಅನ್ನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಸ್ನೇಹಿತರೆ, ಈ PM ಕಿಸಾನ್ ಫಲಾನುಭವಿಗಳಿಗೆ ಕಳೆದ ಸಾಕಷ್ಟು ಕಂತುಗಳನ್ನ ಪಡ್ಕೊಳ್ಳದೆ ಇರೋರು ಬಹಳಷ್ಟು ಜನ ಇದ್ದಾರೆ. ಸುಮಾರು ಪ್ರತಿಯೊಂದು ಕಂತಿನಲ್ಲಿ 50 ಲಕ್ಷದ ತನಕ ಫಲಾನುಭವಿಗಳಿಗೆ ದುಡ್ಡೇ ಜಮಾ ಆಗೋದಿಲ್ಲ. ಸಾಕಷ್ಟು ಜನ ಹೊಸದಾಗಿ ರೈತರು ಮತ್ತೆ ಅಪ್ಲೈ ಮಾಡ್ತಾರೆ, ಆ ದುಡ್ಡನ್ನ ಪಡ್ಕೊಳ್ಳೋರು ಕೂಡ ಇದ್ದಾರೆ, ಮತ್ತೆ ಅಪ್ಲೈ ಮಾಡಿದ್ರು ದುಡ್ಡು ಜಮಾ ಆಗದೇ ಇರುವಂಥವರು ಕೂಡ ಇದ್ದಾರೆ. ಸೊ ಈ ಸಮಸ್ಯೆ ಯಾಕೆ ಉಂಟಾಗತ್ತೆ ಅಂತ ನಾನು ಹೇಳ್ತೀನಿ. ತದನಂತರ ಜಮಾ ಆಗೋದು ಯಾವಾಗ ಅಂತ ನಾವು ನೋಡ್ಕೊಳ್ಳೋಣ. ಮತ್ತೆ 4,000 ಏರಿಕೆ ಆಗಿದೆ ಅಂತಕ್ಕಂಥದ್ದು ಕೂಡ ಕ್ಲಿಯರಿಟಿ ಕೊಡ್ತೀನಿ. ಈಗ ಈ PM ಕಿಸಾನ್ ದುಡ್ಡು ಪಡ್ಕೊಳ್ಳೋದು ಅಷ್ಟೇ ಅಲ್ಲ, ಬರ ಪರಿಹಾರ, ಬೆಳೆ ಹಾನಿ ಪರಿಹಾರ, ಇದು ರಾಜ್ಯ ಸರ್ಕಾರದಿಂದ ಇರಲಿ ಅಥವಾ ಕೇಂದ್ರ ಸರ್ಕಾರದಿಂದ ಇರಲಿ, ಅಥವಾ ದೊಡ್ಡ ಮನಸ್ಸು ಮಾಡಿ ರಾಜ್ಯ ಸರ್ಕಾರ ಸಾಲ ತೀರಿಸ್ಲಿಕ್ಕೆ ಹೋದ್ರು, ಅಥವಾ ಇನ್ನಿತರ ರೈತರಿಗೆ ಸಬ್ಸಿಡಿ ಮುಖಾಂತರ ಟ್ರ್ಯಾಕ್ಟರ್ ಯೋಜನೆಗಳನ್ನ ಕೇಂದ್ರ ಸರ್ಕಾರ ಕೊಡ್ತಿರತ್ತೆ. ರಾಜ್ಯ ಸರ್ಕಾರವೂ ಕೂಡ ರೈತರಿಗೋಸ್ಕರ ಹೊಸ ಯೋಜನೆಗಳನ್ನ ತರ್ತಾ ಇರತ್ತೆ. ಇವೆಲ್ಲ ಯೋಜನೆಗಳನ್ನ ಪಡ್ಕೊಳ್ಬೇಕಂದ್ರೆ ನಿಮ್ಮ ಹತ್ರ ನಿಮ್ಮ ಡಾಕ್ಯುಮೆಂಟ್ಸು ಕಡ್ಡಾಯವಾಗಿ ಕ್ಲಿಯರ್ ಇರಬೇಕು. ಸೊ ಹಾಗಾಗಿ ಈ ಕೆಲಸ ಮಾಡ್ಬೇಕಂತ ಹೇಳಿದ್ನಲ್ಲ, ಅದು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕು. ಇದನ್ನ ನೀವು ಸಾಮಾನ್ಯವಾಗಿ ತಿಳ್ಕೊಳ್ತೀರಿ. ಆಧಾರ್ ಕಾರ್ಡ್ ಲಿಂಕ್ ಟು RTC ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ. ಯಾಕೆ ಬರೀ ಈ ಯೋಜನೆಗಳನ್ನ ಪಡ್ಕೊಳ್ಳೋದಕ್ಕೆ ಅಷ್ಟೇ ಅಲ್ಲ, ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಹೇಳ್ತಾ ಇದೆ, ಲಕ್ಷಾಂತರ ರೈತರು ತಮ್ಮ ಆಸ್ತಿ ಪಾಸ್ತಿಗಳನ್ನ ಯಾರೋ ಬಂದು ಲಪ್ಟಾಯಿಸ್ಕೊಂಡು ಹೋಗ್ತಾರೆ. ಅದಕ್ಕೆ ಕೋರ್ಟು ಕಚೇರಿ ಅಂತ ಅಲದಾಡಿ ತಮ್ಮ ಆಸ್ತಿಯನ್ನ ಪಡ್ಕೊಳ್ಳಿಕ್ಕೆ ತಾವೇ ದುಡ್ಡನ್ನ ಸುರಿಸಿ ಕೊನೆಯದಾಗಿ ಒಬ್ಬೊಬ್ಬರಿಗೆ ಆಸ್ತಿ ಸಿಗತ್ತೆ, ಒಬ್ಬೊಬ್ಬರಿಗೆ ಸಿಗೋದಿಲ್ಲ. ಸಿಕ್ಕರೂ ಸಹಿತ ಸಮಯ ವ್ಯರ್ಥ, ಕೋರ್ಟು ಕಚೇರಿ ಅಂತ ಅಲದಾಡಿರೋದು, ವಕೀಲರಿಗೆ ದುಡ್ಡು ಕೊಡೋದು, ಕೋರ್ಟು ಕಚೇರಿ ಅಂತ ಅಲದಾಡಿರ್ತಕ್ಕಂತಹ ಸಮಯದ ಜೊತೆಗೆ ದುಡ್ಡು ಕೂಡ ವೇಸ್ಟ್ ಆಗತ್ತೆ. ಸೊ ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಿಕೊಳ್ಳಿ. ಆಧಾರ್ ಕಾರ್ಡ್ ಟು ಲಿಂಕ್ RTC ಅಂದ್ರೆ ಆಧಾರ್ ಕಾರ್ಡ್ಗೆ RTCಯನ್ನ ಅಂದ್ರೆ ಪಹಣಿಯನ್ನ ಲಿಂಕ್ ಮಾಡಿಸ್ಕೊಳ್ಳಿ ಅಂತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹೇಳ್ತಾ ಇದೆ. ಸೊ ಹಾಗಾದ್ರೆ ಸ್ನೇಹಿತರೆ, ಈ 2 ಡಾಕ್ಯುಮೆಂಟ್ಸ್ಗಳನ್ನ ಲಿಂಕ್ ಮಾಡಿಸ್ಕೊಳ್ಳಲು ಪಹಣಿ, ಆಧಾರ್ ಕಾರ್ಡು, ಒಂದು ಮೊಬೈಲ್ ಸಂಖ್ಯೆ, 2 ಪಾಸ್ಪೋರ್ಟ್ ಸೈಜ್ ಫೋಟೋ ಇದ್ರೆ ಸಾಕು ಸ್ನೇಹಿತರೆ. ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಗೆ ಹೋಗಿದ್ರೆ ಸಾಕು, ಅಲ್ಲಿರ್ತಕ್ಕಂತಹ ಗ್ರಾಮ ಲೆಕ್ಕ ಅಧಿಕಾರಿಗಳು ಇದನ್ನ ಲಿಂಕ್ ಮಾಡಿಸಿ ಕೊಡ್ತಾರೆ. ಒಂದು ಬಾರಿ ಲಿಂಕ್ ಮಾಡಿಸಿದ್ರೆ ಸಾಕು ಸ್ನೇಹಿತರೆ. ಸೊ ಅದನ್ನ ಹೋಗಿ ಲಿಂಕ್ ಮಾಡಿಸ್ಕೊಳ್ಳಿ. ತದನಂತರ ಈ ಎಲ್ಲ ಯೋಜನೆಗಳನ್ನ ಪಡ್ಕೊಳ್ಳಿ. ಲಕ್ಷಾಂತರ ಫಲಾನುಭವಿಗಳಿಗೆ ಇದೇ ಕಾರಣಕ್ಕಾಗಿ ದುಡ್ಡು ಜಮಾ ಆಗ್ತಾ ಇಲ್ಲ, ಅಥವಾ ಸರಿಯಾಗಿ ಅಪ್ಲೈ ಆಗ್ತಾ ಇಲ್ಲ. ಅಪ್ಲೈ ಮಾಡುವಾಗ ಇವರ ಡಾಕ್ಯುಮೆಂಟ್ ಸರಿಯಾಗಿರದೇ ಕಾರಣಕ್ಕಾಗಿ ಅಪ್ಲೈ ಕೂಡ ಆಗ್ತಾ ಇಲ್ಲ. ಸೊ ಅದಕ್ಕಾಗಿ ಕೆಲಸ ಮಾಡಿಕೊಳ್ಳಿ. ಇನ್ನು ಉಳಿದಿರ್ತಕ್ಕಂಥದ್ದು PM ಕಿಸಾನ್ 23ನೇ ಕಂತಿನ ಹಣ ಬಿಡುಗಡೆ ದಿನಾಂಕ ಫಿಕ್ಸ್ ಆಗಿಲ್ಲ. ಬಹಳಷ್ಟು ಜನ ಪ್ರಶ್ನೆ ಮಾಡ್ತಕ್ಕಂತಹ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗತ್ತೆ, ಆದರೆ ಇದೇ ದಿನಾಂಕ ಅಂತ ಫಿಕ್ಸ್ ಆಗಿಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರ ಒಂದು ಬಾರಿ ಡೇಟ್ ಫಿಕ್ಸ್ ಮಾಡಿದ್ರೆ ಮುಗಿದೋಯ್ತು, ಅದೇ ದಿನಾಂಕ ಬಿಡುಗಡೆ ಮಾಡುತ್ತೆ. ಈಗ ಅಡ್ವಾನ್ಸ್ ಆಗಿ ಫಿಕ್ಸ್ ಮಾಡಿ ಮತ್ತೆ ಆ ದಿನ ಬಿಡಲಿಲ್ಲ ಅಂದರೆ ರೈತರಿಗೆ ಮೋಸ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಇನ್ನು ಕೆಲವೊಂದಿಷ್ಟು ದಿನಗಳಲ್ಲಿ ಡೇಟ್ ಕೂಡ ಫಿಕ್ಸ್ ಆಗುತ್ತೆ. ಜೂನ್ ಪ್ರಾರಂಭದಲ್ಲಿ ಬಿಡುಗಡೆ ಮಾಡಲಾಗ್ತದೆ ಎನ್ನುವಂತಹ ಮಾಹಿತಿ ಮಾತ್ರ ಸಿಕ್ಕಿರ್ತಕ್ಕಂಥದ್ದು. ಈ ಮೇ ತಿಂಗಳಲ್ಲಿ ಅಂತೂ ಜಮಾ ಆಗೋದಿಲ್ಲ, ಜೂನ್ ಪ್ರಾರಂಭದಲ್ಲಿ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ. ಮೇ ಎಂಡ್ನಲ್ಲಿ ಇನ್ನೊಂದು 4-5 ದಿನಗಳ ನಂತರ ಡೇಟ್ ಫಿಕ್ಸ್ ಆಗುತ್ತೆ. ತದನಂತರ ನಿಮಗೆ ತಿಳಿಸಿಕೊಡ್ತೀನಿ. ಸೊ ಅದಕ್ಕಾಗಿ
ನೀವು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇರುತ್ತೆ, ಅಲ್ಲಿಂದ ನೀವು ನನಗೆ ಮೆಸೇಜ್ ಮಾಡ್ಬೋದು, ನಾನು ಡೈರೆಕ್ಟಾಗಿ ರಿಪ್ಲೈ ಕೂಡ ಮಾಡ್ತಿರ್ತೀನಿ. ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಪಾಡ್ಕಾಸ್ಟ್ ಚಾನಲ್ ಕೂಡ ಇದೆ, ಅದಕ್ಕೆ ಗ್ರೂಪ್ಗೆ ಜಾಯ್ನ್ ಆಗಿ ದಿನನಿತ್ಯ ಬರ್ತಕ್ಕಂತಹ ಅಪ್ಡೇಟ್ಸ್ಗಳು ಕೂಡ ಅಲ್ಲಿ ಸಿಗ್ತಾ ಇರುತ್ತೆ. ಲೇಟೆಸ್ಟ್ ಆದಂತಹ ಮಾಹಿತಿಗಳನ್ನು ನೀವು ಅಲ್ಲಿ ಪಡ್ಕೊಳ್ಬಹುದು. ಇನ್ನು ಸ್ನೇಹಿತರೆ, ಈ 4,000ಕ್ಕೆ ಏರಿಕೆ ಆಗತ್ತಾ ಅಂತ ನೀವು ಪ್ರಶ್ನೆಯನ್ನು ಮಾಡಬಹುದು. ಸ್ನೇಹಿತರೆ, ಕೇಂದ್ರ ಸರ್ಕಾರ ಯಾವುದೇ ಯೋಜನೆ ಕೊಟ್ಟರೂ ಸಹಿತ ಬರೀ ಕೆಲವೊಂದಿಷ್ಟು ರಾಜ್ಯಕ್ಕೆ ಸೀಮಿತವಾಗಿರೋದಿಲ್ಲ, ಅದು ಇಡೀ ದೇಶದಾದಂತಹ ಎಲ್ಲ ರಾಜ್ಯಗಳಿಗೆ ಸೀಮಿತವಾಗಿರುತ್ತೆ. ಸೊ ಹಾಗಾಗಿ ನಿಮಗೆ ಈ PM ಕಿಸಾನ್ ದುಡ್ಡು 4,000ಕ್ಕೆ ಏರಿಕೆ ಆದರೆ ಸುಮಾರು ಪ್ರತಿಯೊಂದು ಕಂತಿನಲ್ಲಿ ಈಗ ಒಂದು ಕಂತಿಗೆ 20,000 ಕೋಟಿಯಷ್ಟು ಖರ್ಚು ವೆಚ್ಚ ಆಗ್ತಿರುತ್ತೆ. ಇನ್ನು 2 ಕಂತಿಗೆ 40,000 ಕೋಟಿಯಷ್ಟು ಖರ್ಚು ವೆಚ್ಚ ಆಗುತ್ತೆ. ಸೊ ಇನ್ನು ನೀವೇ ಥಿಂಕ್ ಮಾಡಿ, ಪ್ರತಿ 4 ತಿಂಗಳಿಗೊಮ್ಮೆ 40,000 ಕೋಟಿಯಷ್ಟು ಖರ್ಚು ವೆಚ್ಚ ಆಗ್ತಾ ಹೋದರೆ ಸರ್ಕಾರದ ಬಜೆಟ್ ಮಂಡನೆಯಲ್ಲಿ ಮಾಡುವಾಗ ಇದಕ್ಕೇನೆ ದುಡ್ಡನ್ನು ಸುರಿಸ್ಬೇಕಾಗತ್ತೆ ಬರೀ ಒಂದೇ ಯೋಜನೆಗೆ. ಸೊ ಹಾಗಾಗಿ ಸರ್ಕಾರ ಕೊಡಬೇಕು ಫ್ರೀಯಾಗಿ, ಆದರೆ ಅದಕ್ಕೊಂದು ಲಿಮಿಟ್ ಇರಬೇಕು. ಅದರಿಂದ ನಮಗೂ ಕೂಡ ಬೆನಿಫಿಟ್ ಸಿಗಬೇಕು, ಜೊತೆಗೆ ಪಡ್ತಕ್ಕಂತಹ ಫಲಾನುಭವಿಗಳಿಗಷ್ಟೇ ಅಲ್ಲದೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳಿಗೆ ತೊಂದರೆ ಆಗಬಾರದು. ಅವರ ಬಜೆಟ್ ಮಂಡನೆಗೆ ಅಥವಾ ಅವರು ಸಾಲ ಮಾಡಿಕೊಳ್ಳುವ ಹಾಗೆ ಫ್ರೀಯಾಗಿ ಕೊಡಬಾರ್ದು. ಈಗ ನಮ್ಮ ರಾಜ್ಯ ಸರ್ಕಾರದ ಪರಿಸ್ಥಿತಿಯನ್ನು ನೋಡ್ತಾ ಇದ್ರಿ ನೀವು, ಗ್ಯಾರಂಟಿ ಯೋಜನೆಗಳಿಂದ ಏನೇನಾಗ್ತಾ ಇದೆ, ಸಾಕಷ್ಟು ಸಾಲಗಳಾಗ್ತಾ ಇದೆ. ಸಾಲವಾದರೆ ನಮಗೆ ಹೊರೆ. ಅದು ನೀವು ಅಂದ್ಕೊಳ್ತೀರಿ ಸರ್ಕಾರವೇ ಸಾಲ ಹಾಗೋ ಹೀಗೋ ತೀರ್ಸತ್ತೆ ಅಂತ, ಅದಾಗೋದಿಲ್ಲ ಸ್ನೇಹಿತರೆ. ಬೆಲೆಗಳ ಏರಿಕೆಗಳನ್ನು ಮಾಡಬೇಕಾಗತ್ತೆ. ಸರ್ಕಾರಕ್ಕೆ ಇನ್ಕಮ್ ಹೋಗೋದು ಎಲ್ಲಿಂದ? ನಮ್ಮ ಟ್ಯಾಕ್ಸ್ಗಳು, ನಾವು ಖರ್ಚು ವೆಚ್ಚ ಮಾಡ್ತೀವಲ್ಲ ಅದರಿಂದ. ಸೊ ಹೀಗಾಗಿ ಬೆಲೆಗಳ ಏರಿಕೆ ಆಗ್ತದೆ. ಉದಾಹರಣೆಗೆ ನಮ್ಮ ರಾಜ್ಯದಲ್ಲಂತರೂ ಹಾಲಿನ ಬೆಲೆ, ಪೆಟ್ರೋಲ್ ಡೀಸೆಲ್ ಬೆಲೆ ಜೊತೆಗೆ ನೀವು ಬಸ್ಗಳಲ್ಲಿ ಅಡ್ಡಾಡ್ತೀರಿ ಪುರುಷರು, 15 ರೂಪಾಯಿ ಪ್ರತಿ 100 ರೂಪಾಯಿಗೆ ಏರಿಕೆ ಆಗಿದೆ. ಅಂದರೆ ಮೊದಲಿಗೆ 100 ರೂಪಾಯಿ ಕೊಟ್ಟು ನಾವು ಒಂದು ಊರಿಗೆ ಹೋಗ್ತಾ ಇರ್ತೀವಿ, ಆದರೆ ಈಗ 115 ರೂಪಾಯಿ ನಾವು ಕೊಡಬೇಕಾಗತ್ತೆ. 115 ರೂಪಾಯಿ ಕೊಟ್ಟು ನಾವು ಹೋಗಬೇಕಾಗತ್ತೆ. ಅಂತಹ ಪರಿಸ್ಥಿತಿ ಬಂದಿದೆ. ಜೊತೆಗೆ ಈಗ ನಿಮ್ಗೆ ಗೊತ್ತಿರಬಹುದು, ಈಗ ಮೆಟ್ರೋಗಳಲ್ಲಿ ಪುರುಷರಾಗಿರಲಿ, ಮಹಿಳೆಯರಾಗಿರಲಿ, ವೃದ್ಧರಾಗಿರಲಿ ಅಥವಾ ಚಿಕ್ಕ ಮಕ್ಕಳಾಗಿರಲಿ ಎಲ್ಲರಿಗೂ ಕೂಡ ಟಿಕೆಟ್ ದರ ಏರಿಕೆ ಆಗಿದೆ. ಸೊ ಜೊತೆಗೆ ಸಾಕಷ್ಟು ವಿಧಾನಸೌಧಗಳಲ್ಲಿ ನೀವು ಹೋದರೆ ಗೊತ್ತಾಗತ್ತೆ, ಅಲ್ಲಿ ಕೂಡ ಕಾಗದ ಪತ್ರಗಳ ಬೆಲೆ ಏರಿಕೆ, ಮರಣ ಪ್ರಮಾಣ ಪತ್ರ ತೆಗೆಸ್ಲಿಕ್ಕೆ ಹೋದರೆ ಬೆಲೆ ಏರಿಕೆ, ಈ ರೀತಿ ನಾನಾ ರೀತಿಯ ಬೆಲೆಗಳು ಏರಿಕೆ ಆಗಿಬಿಟ್ಟಿದೆ. ಸೊ ಇದರಿಂದ ಸರ್ಕಾರಕ್ಕೆ ಇನ್ಕಮ್ ಹೋಗಬೇಕು, ಅದನ್ನು ನಮಗೆ ಕೊಡಬೇಕು. ಸಾಲಗಳು ಹೆಚ್ಚಾಗಿ ಆಗ್ತಾ ಹೋದರೆ ಮುಂದಿನ ಪೀಳಿಗೆಗಳಿಗೆ ತೊಂದರೆ ಆಗುತ್ತೆ, ಬೆಲೆ ಏರಿಕೆ ಆಗುತ್ತೆ, ಸಮಸ್ಯೆಗಳನ್ನು ನಾವೇ ಅನುಭವಿಸಬೇಕು ಅಥವಾ ನಮ್ಮ ಮಕ್ಕಳು ಅನುಭವಿಸ್ತಾರೆ. ಸೊ ಈ ರೀತಿ ಸರ್ಕಾರದಿಂದ ತೊಂದರೆ ಉಂಟಾಗತ್ತೆ. ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಸಿಕ್ಕಾಪಟ್ಟೆ ಫ್ರೀಯಾಗಿ ಕೊಟ್ಟರೆ ನಡೆಯೋದಿಲ್ಲ. ಅದು ಒಂದು ಹಂತದಲ್ಲಿ ಕೊಡಬೇಕು, ಒಂದು ಲಿಮಿಟ್ ಇರಬೇಕು. ಅದಕ್ಕಾಗಿ ಇದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕಷ್ಟೇ, ಮತ್ತೇನಿಲ್ಲ. ಹೆಚ್ಚಾಗಿ ಏನು ಕೇಂದ್ರ ಸರ್ಕಾರ ಮಾಡೋದಿಲ್ಲ, 2,000 ಜಮಾ ಆಗುತ್ತೆ ಪ್ರತಿ 4 ತಿಂಗಳಿಗೊಮ್ಮೆ. ವಾರ್ಷಿಕವಾಗಿ 6,000 ಜಮಾ ಆಗುವಂಥದ್ದು. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ. ಈ ವಿಷಯವನ್ನು ಆದಷ್ಟು ಎಲ್ಲ ರೈತರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ.